ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಡೇ. ಇವತ್ತು ನಾವು ಮನೆಯೆಲ್ಲ ಫುಲ್ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ಮಾರ್ಲಾಮಿ ಅಮಾವಾಸ್ಯೆ ಹತ್ರ ಬರ್ತೈತೆ, ಅಂದರೆ ಪಿತೃಪಕ್ಷ ಅಂತ ಏನು ಹೇಳ್ತಾರಲ್ಲ, ಸೊ ಅದಕ್ಕೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ವಿ. ಫಸ್ಟ್ಲಿ ನಮ್ಮ ಹಟ್ಟದಲ್ಲಿ ಜಾಸ್ತಿ ಧೂಳಿರುತ್ತೆ ಅಂದ್ಬಿಟ್ಟು ಅದನ್ನೇ ಕ್ಲೀನ್ ಮಾಡೋಕ್ಕೆ ಅಂತ ಹೋದೋ. ಗೌರಿ ಹಬ್ಬದಲ್ಲಿ ಸ್ವಲ್ಪ ಸುಮಾರಾಗಿ ಗುಡಿಸಿದ್ವಿ, ಆದ್ರೂ ತುಂಬ ಧೂಳು ಸದ್ಲಿ ಎಲ್ಲ ಜಾಸ್ತಿ ಬಂತು. ಆ್ಯಂಡ್ ಗಾಡಿ ಕೂಡ ಕೊಳೆ ಆಗಿತ್ತು, ತುಂಬ ಧೂಳಾಗ್ಬಿಟ್ಟಿತ್ತು. ಸೊ ಅದನ್ನು ಕೂಡ ತೊಳೆದ್ಬಿಟ್ಟು ಬಿಸಿಲಲ್ಲಿ ನೆನೆಸಿದ್ದೆ, ಅದು ಎಲ್ಲ ಒಣಕೋತು. ಇಲ್ಲಿ ಈಚೆ ನೋಡಿ ಯಾವ ಥರ ಕಾಣಿಸ್ತಿದೆ. ಕಾರು ಕೂಡ ಇಲ್ಲೆಲ್ಲ ತೊಳಿಬೇಕು ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಸ್ಪೇಸ್ ಇತ್ತು, ಅಲ್ಲೇ ನಿಲ್ಸಿದ್ದೀವಿ. ಇದೆಲ್ಲ ತೊಳೆದಾದ್ಮೇಲೆ ತೊಗೊಬಂದು ತಿರ್ಗಾ ಪಾರ್ಕ್ ಮಾಡಬೇಕು ನಮ್ಮ ಮನೆ ಮುಂದೆನೇ. ಆ್ಯಂಡ್ ನಮ್ಮ ಬೆಡ್ರೂಮ್ದು ಬೆಡ್ಶೀಟು, ದಿಮ್ ಕವರ್ಸು, ಟೇಬಲ್ ಕವರು ಮತ್ತು ಸ್ಕ್ರೀನು, ನೆಟ್ಟು ಅಂದರೆ ಮಸ್ಕಿಟೋ ನೆಟ್ಟು ಎಲ್ಲನೂ ಕೂಡ ವಾಶ್ ಮಾಡೋಕ್ಕೆ ಅಂತ ತೆಗ್ದು ಹಾಕಿದೆ. ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ಲು ಸ್ವಲ್ಪ ಧೂಳೆಲ್ಲ ಆಗಿಬಿಟ್ಟಿತ್ತು, ಅದನ್ನು ಕ್ಲೀನ್ ಮಾಡಬೇಕು. ಆ್ಯಂಡ್ ವಸ್ತುಗಳನ್ನೂ ಸ್ವಲ್ಪ ಚಲಾಪಿಲಿ ಮಾಡಿಬಿಟ್ಟಿದ್ದೀನಿ. ಅದನ್ನು ಕೂಡ ಕಸ ಎಲ್ಲ ಆದಮೇಲೆ ಕಸ ಗುಡಿಸಿ ಮತ್ತು ಧೂಳೆಲ್ಲ ತೆಗ್ದಾದ್ಮೇಲೆ ಜೋಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ರೂಮೆಲ್ಲ ತುಂಬ ಖರಾಬಾಗಿ ಕಾಣಿಸ್ತೈತೆ. ಆ್ಯಂಡ್ ಈ ಮನೆ ಫುಲ್ಲು ನನಗೆ ನೋಡಿದ ತಕ್ಷಣ ಒಂಥರ ಅನಿಸ್ಬಿಡ್ತು. ಏನೇ ಆಗಲಿ ಮನೆ ಮನಸ್ಸು ಎರಡು ಶುದ್ಧವಾಗಿರಬೇಕು ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ಏನೋ ಮನೆ ನೀಟಾಗಿಲ್ಲ ಅಂದರೆ ಮನ್ಸಿಗೆ ನೆಮ್ಮದಿನೇ ಇರಲ್ಲ. ಅದು ಇವಾಗ ನಂಗೆ ಅರ್ಥ ಆಗ್ತೈತೆ. ಆ್ಯಂಡ್ ನನ್ನ ಸ್ಟಡಿ ರೂಮ್ ಕೂಡ ನೀಟಾಗಿ ಮಾಡಬೇಕು, ಅಂದರೆ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಕ್ಲೀನ್ ಮಾಡಬೇಕು. ಆ್ಯಂಡ್ ಕಿಚನ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಕಿಚನ್ ಫುಲ್ಲು ಏನಿಲ್ಲ, ಕಿಚನ್ ಓಕೆ, ಬಟ್ ಈ ಹಬ್ಬದಲ್ಲಿ ಡೀಪಾಗಿ ಕ್ಲೀನ್ ಮಾಡ್ತೀವಿ. ಪ್ರತಿಯೊಂದು ವಸ್ತುನೂ ವಾಶ್ ಮಾಡ್ತೀವಿ. ಸೊ ಇಲ್ಲಿದೆಯಲ್ಲ ಬಾಕ್ಸ್ಗಳು, ಅದೆಲ್ಲ ತೆಗೆದು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಿ ಅದನ್ನೆಲ್ಲ ತಿರ್ಗಾ ವಾಶ್ ಮಾಡಿ ತಿರ್ಗಾ ಅದಕ್ಕೇ ಹಾಕಬೇಕು. ಇದೆಲ್ಲ ತುಂಬ ಕೆಲಸ ಇದೆ. ಆ್ಯಂಡ್ ಡೈನಿಂಗ್ ಟೇಬಲ್ನಂತೂ ನೋಡೋಕ್ಕೆ ಆಗ್ತಾಯಿಲ್ಲ. ಇದು ಸೋಫಾ ಕವರ್ಸು ಮತ್ತು ದಿವಾನ್ ಕಾಟು ಕವರ್ಸ್ ಎಲ್ಲ ತೆಗ್ದು ವಾಶ್ಗೆ ಹಾಕಿದ್ದೀವಿ. ಆ್ಯಂಡ್ ಸ್ವಲ್ಪ ರೆಕಾರ್ಡ್ ಬರೆಯೋಣ ಅಂತ ಬಂದೆ. ಹೋಗಿದ ತಕ್ಷಣ ಕ್ಷಿ ಅಂತ ಬರ್ತೈತೆ, ಸೀನ್ ಬರ್ತೈತೆ. ಸೊ ಇವಾಗ ಸ್ವಲ್ಪ ರೆಕಾರ್ಡ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬರೀಯವ್ವ, ಕಾಲೇಜಲ್ಲೇ ಕೊಟ್ಟಿದ್ದಾರೆ CDC ರೆಕಾರ್ಡು, ಕಾವೇರಿ ಡಿಗ್ರಿ ಕಾಲೇಜಲ್ಲೇ. ಎರಡೇ ಪ್ರೋಗ್ರಾಮ್ ನಾನು ಬರೆದಿರೋದು, ಎರಡೂ ಕಂಪ್ಲೀಟ್ ಆಗಿಲ್ಲ ಅನ್ಕೋತೀನಿ. ಒಂದು ಎರಡನೇದು ಮೂರನೇದು ಬರಿಬೇಕು ಈಗ. ನಾನು ಬರಿಬೇಕಾದ್ರೆ ತಿನ್ನಕ್ಕೆ ಏನಾದರೂ ಇರಬೇಕು. ಸೊ ಬ್ಯಾಗಲ್ಲಿ ಒಂದು ಡೈರಿ ಮಿಲ್ಕ್ ಸಿಕ್ತು, ಅದು ಫುಲ್ ಮೆಲ್ಟ್ ಆಗಿತ್ತು, ಹಾಗೆ ತಿಂತಾ ಇದ್ದೆ. ಅದಾದಮೇಲೆ ಸಾಂಗ್ ಕೇಳ್ಕೊಂಡೆ ಬರೆಯೋದು. ನಾನು ಬರಿಬೇಕಾದ್ರೆ ಸಾಂಗ್ ಕೇಳ್ಕೊಂಡು ಬರಿತೀನಿ, ಓದಬೇಕಾದ್ರೆ ಮಾತ್ರ ಮಾಮೂಲಿ ಕಾನ್ಸಂಟ್ರೇಟ್ ಮಾಡಿ ಓದ್ತೀನಿ. ಏನಾದರೂ ಬರೆಯೋದಿದ್ರೆ ಮಾತ್ರ ಬೋರ್ ಆಗುತ್ತೆ ಬರಿತಾ. ಸೊ ಸಾಂಗ್ ಕೇಳ್ತಾಯಿದ್ರೆ ಅಷ್ಟು ಬೋರ್ ಆಗೋಲ್ಲ. ಸೊ ಸಾಂಗ್ ಕೇಳ್ಕೊಂಡೆ ನಾನು ಬರೆಯೋದು. ಹೀಗೆ ಬರಿತಾ ಇದ್ದೆ. ನಂದು ಲ್ಯಾಬಲ್ಲಿ ಒಂದು 6 ಪ್ರೋಗ್ರಾಮ್ಸ್ ಏನೋ ಕಂಪ್ಲೀಟ್ ಆಗಿದೆ, ಔಟ್ಪುಟ್ ತೆಗ್ದಿದ್ದೀನಿ ಅಷ್ಟೇ. ಇನ್ನೂ 4 ಔಟ್ಪುಟ್ಟು ತೆಗಿಬೇಕು, ಅದನ್ನು ತೆಗಿತೀನಿ. ಸೊ ಗೈಸ್, ಏನು ಗೊತ್ತಾ, ನಾನು ಫ್ರೆಶರ್ ಆಗಿ ಅಂದರೆ ನ್ಯೂ ಕಮರ್ ಅಲ್ವಾ. ಸೊ ನಮಗೆ ಈ ನೆಕ್ಸ್ಟ್ ನಾಳೆ ಸೋಮವಾರವರೆಗೂ ಟೈಮ್ ಕೊಟ್ಟಿದ್ರು ರೆಕಾರ್ಡ್ ಮತ್ತು ಅಬ್ಸರ್ವೇಷನ್ ಬರೆಯೋಕ್ಕೆ. ಬಟ್ ನಾನು ಇನ್ನೂ ಒಂದು ಸ್ವಲ್ಪನೂ ಬರ್ದಿಲ್ಲ. ಅಬ್ಸರ್ವೇಷನ್ ಬರೆದಿದ್ದೀನಿ, ಬಟ್ ರೆಕಾರ್ಡು 2 ಬರ್ದಿರೋದು. ಸೊ 3ನೇ ಪ್ರೋಗ್ರಾಮಿಂದ ಬರಿತಾ ಇದ್ದೀನಿ. ಸೊ ಆದಷ್ಟು ಬೇಗ ಬರ್ಬಿಡ್ಬೇಕು. ಎಷ್ಟು 6 8 ಪ್ರೋಗ್ರಾಮ್ಸ್ 9 ಪ್ರೋಗ್ರಾಮ್ಸ್ ಏನೋ ಇದೆ. ಐ ಹ್ಯಾವ್ ಟು ರೈಟ್. ಹಂಗೆ ಬರ್ಕೊಂಡು ನಾನು ಅಂದರೆ ನೋಟ್ ಪ್ಯಾಡ್ದು ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು HTML ಪ್ರೋಗ್ರಾಮ್ಸ್ನ ಸ್ವಲ್ಪ ಮಾಡಿದೆ. ಔಟ್ಪುಟ್ ಕೂಡ ಬಂತು. ಅದಾದಮೇಲೆ ಇವತ್ತು ಮಂಡ್ಯಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ಕಸಿನು ಬರ್ಡೇ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿದ್ಲು. ಸೊ ಹೆಗೇನ್ ಗೌಡು ಚಿಕನ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಬಂದ್ವಿ. ಇವನು ನನ್ನ ಕಸಿನ್, ಅಂದರೆ ನಮ್ಮ ಮಾವನ ಮಗ. ನಿಮ್ಗೆ ಗೊತ್ತೇ ಇದೆ, ಯಾವುದೋ ಲಾಗಲ್ಲಿ ನಾನು ತೋರಿಸಿದ್ದೆ ನಿಮಗೆ. ಏನೇನು ಬೇಕೋ ಅದೆಲ್ಲ ಆರ್ಡ್ರ್ ಮಾಡ್ದು ಬಂತು, ತಿಂದ್ವಿ. ಅದಾದಮೇಲೆ ನಿಯರ್ ಬೈ ವರ್ಷ ಅವ್ರ ಮನೆ ಇತ್ತು. ಸೊ ಅಲ್ಲಿಗೆ ನನ್ನ ಕಸಿನ್ಸ್ನ ಕರ್ಕೊಂಡು ಹೋದೆ. ಇವಳಿಗೆ ವಿಡಿಯೋ ಮಾಡೋಕ್ಕೆ ಅಂತ ಕೊಟ್ಟಿದ್ದೆ. ಇವಳು ಸ್ಟ್ರೈಟ್ ಮಾಡಿಬಿಟ್ಟಿದ್ದಾಳೆ, ಅಡ್ಡ ಇಟ್ಕೊಂಡಿಲ್ಲ. ಸೊ ಹೇಗೋ ಸುಮಾರಾಗಿ ಹಾಕಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ವರ್ಷನೂ ಮೀಟ್ ಮಾಡಿಕೊಂಡು ಸೀರೆನೂ ಮಾತಾಡಿಸ್ಕೊಂಡು ಹಂಗೆ ಬಂದೆ. ಬರಬೇಕಾದ್ರೆ ಲಸ್ಸಿ ಶಾಪ್ಗೆ ಹೋದೋ. ಅಲ್ಲಿ ಮಿಲ್ಕ್ ಶೇಕ್ ಆರ್ಡ್ರ್ ಮಾಡಿಕೊಂಡು
ಕುಡಿದ್ವಿ. ನಿಕ್ಕಿ ಪಾರ್ಸಲ್ ತೊಗೊಂಡ್ಲು, ಅಂದರೆ ನಮ್ಮ ಅತ್ತೆ ಮಗಳು, ಅವಳು ಕೂಡ ಬಂದಿದ್ಲು. ಬಟ್ ಅವಳಿಗೆ ಯೂಟ್ಯೂಬಲ್ಲೆಲ್ಲ ಇಂಟ್ರೆಸ್ಟ್ ಇಲ್ವಂತೆ, ಸೊ ಅವಳದು ನಾನು ವೀಡಿಯೋ ಮಾಡಿಲ್ಲ. ಸೊ ಅದನ್ನು ಕುಡ್ಕೊಂಡು ನಾನು ಮನೆಗೆ ಬಂದೆ. ಮಮ್ಮಿ ಮತ್ತು ಆಂಟಿ ಇಬ್ಬರೂ ಆದಷ್ಟು ಎಲ್ಲ ಮನೆ ಕ್ಲೀನ್ ಮಾಡಿದರು. 100%ಅಲ್ಲಿ 60% ಎಲ್ಲ ಕ್ಲೀನ್ ಆಗಿತ್ತು. ಇದನ್ನೆಲ್ಲ ಕಾಳನ್ನೆಲ್ಲ ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡಿ ಹಾಕಿದ್ರೆ ಈ 80% ಕಂಪ್ಲೀಟ್ ಆಗುತ್ತೆ. ತಿರ್ಗಾ ನಾಳೆನೂ ಸ್ವಲ್ಪ ಕೆಲಸ ಇದೆಯಂತೆ ಮಮ್ಮಿ ಹೇಳ್ತಾಯಿದ್ರು. ಬಟ್ ನನಗೆ ಮಾತ್ರ ನೆಮ್ಮದಿ, ಯಾಕಂದರೆ ಕಾಲೇಜ್ ಇರುತ್ತೆ ನಾಳೆಗೆ. ಸೊ ಅಡುಗೆ ಮನೆ ಕೂಡ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಒಂಚೂರು ಏನೂ ಕೊಳೆ ಇಲ್ಲ, ಆ ಥರ ಕ್ಲೀನ್ ಮಾಡಿದರು. ಅದನ್ನು ನೋಡ್ತಾ ಇದ್ದೆ. ಈ ಕಡೆ ಸೋಕೇಸು ಕೂಡ ಕ್ಲೀನಾಗಿತ್ತು. ಬಟ್ ಫ್ರಿಡ್ಜ್ನ ನಾಳೆ ಕ್ಲೀನ್ ಮಾಡೋಣ ಅಂತ ಹೇಳ್ತಾಯಿದ್ರು. ಆ್ಯಂಡ್ ನನಗೆ ಕಣ್ಣೂರಿ ಮತ್ತು ತಲೆನೋವು ಜಾಸ್ತಿ ಇತ್ತು. ಸೊ ಎಣ್ಣೆ ಹಾಕ್ಕೊಂಡಿದ್ದೀನಿ ತಲೆಗೆ, ಸ್ವಲ್ಪ ರಿಲೀಫ್ ಆಗಲಿ ಅಂತ. ಆ್ಯಂಡ್ ನಾವು ಕಿಚನಲ್ಲಿ ಗ್ಯಾಸ್ ಮಡಗ್ತೀವಲ್ಲ, ಅಲ್ಲಿ ಟೈಲ್ಸ್ ಹಾಕ್ಸಿದ್ದೀವಿ. ಟೈಲ್ಸ್ಗೆಲ್ಲ ಎಣ್ಣೆ ಹಾರಬಾರ್ದು ಒಗ್ಗರಣೆ ಹಾಕಬೇಕಾದ್ರೆ ಅಂತ. ಪ್ರತಿ ಹಬ್ಬದಲ್ಲಿ ಕ್ಲೀನ್ ಮಾಡ್ತೀವಲ್ಲ, ಆಗ ಹೊಸ ಪೇಪರ್ನ ಈ ಥರ ಅಂದರೆ ಅಂಟಿಸ್ತೀವಿ ಗೋಡೆಗೆ. ಒಗ್ಗರಣೆ ಎಲ್ಲ ಹಾರಿದ್ರೆ ಆ ಪೇಪರ್ಗೆ ಹಾರಲಿ ಅಂತ. ಸೊ ಅದನ್ನೇ ಮಾಡ್ತಾಯಿದ್ವಿ ನಾನು ಮಮ್ಮಿ ಸೇರಿಕೊಂಡು. ಸೊ ಈ ಕೆಲಸನೂ ಫೈನಲಾಗಿ ಮುಗೀತು. ಸೊ ಈಗ ಅದೇ ಬಾಕ್ಸ್ನೆಲ್ಲ ವಾಶ್ ಮಾಡಿ ತಿರ್ಗಾ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಏನಿದ್ರಲ್ಲಿತ್ತು ಅದೆಲ್ಲ ತಿರ್ಗಾ ಹಾಕಿದ್ವಿ. ಆ್ಯಂಡ್ ಮಮ್ಮಿ ಎಲ್ಲನೂ ಸೆಲ್ಫ್ಗೆ ಜೋಡಿಸ್ತಾಯಿದ್ರು. ಆ್ಯಂಡ್ ಕೆಳಗಡೆ ಶೆಲ್ಫಲ್ಲಿ ನಾವು ಅಕ್ಕಿ, ರಾಗಿ ಹಸಿಟ್ಟು, ಚಪಾತಿ ಹಸಿಟ್ಟು ಎಲ್ಲ ಇಟ್ಕೊಂಡಿದ್ವಿ. ಅದನ್ನು ಕೂಡ ಜೋಡಿಸಾಯಿತು. ಈಗ ಹತ್ತತ್ರ ಟೈಮು 9 ಗಂಟೆ ಆಗ್ತಾಯಿತ್ತೆ. ನಾನು ಇನ್ನೊಂದು ಸ್ವಲ್ಪ ರೆಕಾರ್ಡು ಬರೆದಿರಲಿಲ್ಲ. ಸೊ ಇನ್ನೊಂದು ಸ್ವಲ್ಪ ಬರೆಯೋಣ ಅಂತ, ಮುಗಿಸ್ಬಿಡೋಣ ಇವತ್ತು ಅಂತ ಹೋಗ್ತಾಯಿದ್ದೆ. ಸೊ ರೆಕಾರ್ಡು ಸ್ವಲ್ಪ ಬರೆದಿದ್ದೆ ಬೆಳಗ್ಗೆ, ಇನ್ನೊಂದು ಸ್ವಲ್ಪ ಈಗ ಬರೀತೀನಿ. ಸೊ ಯಾರು ಹೇಗೋ ಗೊತ್ತಿಲ್ಲ, ಬಟ್ ನಾನು ಮಾತ್ರ ಟೆಸ್ಟ್ಗೆ ಸ್ವಲ್ಪ ದಿವಸದಿಂದ ಪ್ರಿಪೇರ್ ಆಗಿರ್ತೀನಿ. ಅಂದರೆ ಹೇಳ್ತಿರ್ತಾರಲ್ಲ, ನಾನು ಟೆಸ್ಟ್ ಅಂತ ಬಂದರೆ ಓದೋದೇ ಆದರೂ ಹಿಂದೆ ದಿನ ಅಂತ. ಬಟ್ ನಾನು ಆ ಥರ ಅಲ್ಲ, ಓದಿರ್ತೀನಿ. ಟೆಸ್ಟನ್ನು ಹಿಂದೆ ದಿವಸ ಮಾತ್ರ ಜಾಸ್ತಿ ಓದ್ತೀನಿ. ಹಾಗೇ ಈಗ ಬರೆಯೋದಂತೂ ನಾನು ಏನು ಮಾಡ್ತೀನಿ ಅಂದರೆ, ಅಷ್ಟು ದಿವಸದಿಂದ ಟೈಮ್ ಕೊಟ್ಟಿರ್ತಾರಲ್ವ, ಎಷ್ಟು ದಿನದಿಂದನಾದ್ರು ಟೈಮ್ ಕೊಟ್ಟಿರಲಿ, ಬಟ್ ನಾನು ಬರೆಯೋದು ಅದು ಸಬ್ಮಿಟ್ ಮಾಡಬೇಕಲ್ಲ, ಅದು ಹಿಂದೂ ದಿನವೇ. ಹಾಗೆ ಇದನ್ನು ರೆಕಾರ್ಡು ಅಷ್ಟೇ ಇವತ್ತೇ ಬರಿತಾ ಇದ್ದೀನಿ. ಆ್ಯಕ್ಚುಲಿ ಬರಿಬೇಕಾಗಿತ್ತು, ಟೈಮ್ ಸಿಗಲಿಲ್ವೋ ಅಥವಾ ನಾನೇ ಟೈಮ್ ಕೊಡಲಿಲ್ವೋ ನಂಗೆ ಗೊತ್ತಿಲ್ಲ. ಸೊ ಇವಾಗ ಕಂಪ್ಲೀಟ್ ಮಾಡಬೇಕು ಅಂತ ಕೂತಿದ್ದೀನಿ. ನಮ್ಮ ಮಮ್ಮಿ ಅದು ಇದು ಸಣ್ಣ ಪುಟ್ಟದ ಕೆಲಸ ಮಾಡ್ಕೋತಾ ಇದ್ದಾರೆ. ಏನಾದರೂ ಹೇಳಬೇಕು ಅಂದರೆ ಕರೀತಾರೆ, ಅವಾಗ ಹೋಗಬೇಕು. ಸೊ ಅಲ್ಲಿವರೆಗೂ ಬರೀತಾರೋಣ ಅಂತ ಬಂದಿದ್ದೀನಿ. ಸೊ ಬರೆಯೋಣ ಅಂತ ಬ್ಯಾಗಲ್ಲಿರೋ ಬುಕ್ಸ್ ತೆಗಿತಾಯಿದ್ದೆ. ಅಷ್ಟರಲ್ಲಿ ನಂಗೆ 100 ರೂಪೀಸ್ ಸಿಕ್ತು. ಯಾರೋ ಯಾವಾಗಲೂ ಕೊಟ್ಟಿದ್ದಾರೆ, ಅದು ನಂಗೆ ಗೊತ್ತಿರಲಿಲ್ಲ ಬ್ಯಾಗಲ್ಲಿದೆ ಅಂತ. ಸೊ ಸಿಕ್ತು, ಅದನ್ನ ಎತ್ತಿ ಇಟ್ಟೆ. ಆ್ಯಂಡ್ ಖುಷಿ ಕೂಡ ಆಗ್ತು ಏನಾದ್ರು ತಿನ್ಬೋದು ಅಂತ. ಸೊ ಗೈಸ್ ಸಾರಿ, ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಕಡೆ ಟಿ ವಿದು ಮತ್ತು ಮಮ್ಮಿ ಪಾತ್ರೆ ಏನೋ ಜೋಡಿಸ್ತಾ ಇದ್ದಾರೆ, ಅದ್ರ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಸೊ ಇಗ್ನೋರ್ ಇಟ್. ಅದನ್ನು ಎಲ್ಲ ಕೇಳಿಸುತ್ತೆ, ಬಟ್ ಜಸ್ಟ್ ಇಗ್ನೋರ್ ಮಾಡಿ. ಸೊ ಆ್ಯಂಡ್ ನಮ್ಮ ಮನೆ ಹತ್ರ ಒಂದು ಗಣಪತಿ ಕೂರಿಸಿದ್ರು ಅಂತ ಹೇಳ್ತಾ ಇದ್ರಲ್ಲ, ಅಲ್ಲಿ ಇವತ್ತು ಆಟ ಆಡಿಸ್ತಾಯಿದ್ರು. ನಾನು ಕೂಡ ಬಕೆಟಿಂದ ಬಾಲ್ ಆಡಿದೆ, ಬಟ್ ಒಂದು ಬಾಲು ಬಕೆಟ್ ಒಳಗಡೆ ಹಾಕಲಿಲ್ಲ. ಬಟ್ ಅಲ್ಲಿ ಆಂಟಿದಿರಿದ್ರು, ಅವರೆಲ್ಲ ತುಂಬ ಚೆನ್ನಾಗಿ ಆಡಿದ್ರು, ನಂಗೆ ಖುಷಿ ಆಯಿತು. ಸೊ ಇದೇ ಇವತ್ತಿನ ಡೇ. ಆ್ಯಂಡ್ ನಾಳೆಗೂ ಸ್ವಲ್ಪ ಇನ್ನು ಏನೇನಿದೆ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಇದಾಗಿತ್ತು ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.